ವಿಷ್ಣುವರ್ಧನ್ ಅವರು ಉಮೇಶ್ ಬಣಕಾರ್ ಅವರಿಗೆ ಫೋನ್ ಮಾಡಿ ನನ್ನ ರೂಮಿಗೆ ಬನ್ನಿ ಅಂತ ಹೇಳ್ತಾರೆ. ತುಂಬಾ ಸುಸ್ತಾಗಿರುತ್ತೆ, ಅವರಿಗೊಂದು ಜೋಶ್ ಬೇಕು ಅಂದ್ರೆ ನಾವು ಏನಾದರೂ ಕೊಡಬೇಕು. ವಿಷ್ಣುವರ್ಧನ್ ಅವರು ಆಗ 2 ಕವರ್ಗಳನ್ನ ಕೊಟ್ಟು ಇದನ್ನ ಏನ್ ಮಾಡ್ಲಿ ನಾನೀಗ ಅಂತ ಕೇಳ್ತಾರೆ. ಆವಾಗ ಉಮೇಶ್ ಅವರು, ಅಣ್ಣ ದಯವಿಟ್ಟು ನಾನು ಕೈ ಮುಗಿತೀನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಎಪಿಸೋಡ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿರೋ ಕೆಲವೊಂದು ಸಹಾಯಗಳ ಘಟನೆಯನ್ನು ತಿಳ್ಕೊಳ್ತಿದ್ವಿ. ಆ ತರಹದ್ದೇ ಇನ್ನೊಂದು ಘಟನೆ ಇದೆ. ಈ ಘಟನೆಯನ್ನು ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರೋ ಉಮೇಶ್ ಬಣಕಾರ್ ಅವರು ಸಿದ್ದಾಪುರ ಶಿವಕುಮಾರ್ ಅವರು ಬರೆದ ಆ ಕರ್ಣದಂತೆ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ಅದು ಸ್ಕೂಲ್ ಮಾಸ್ಟರ್ ಸಿನಿಮಾ ಶೂಟಿಂಗ್ ಸಮಯ. ಶೂಟಿಂಗು ಮೈಸೂರಿನಲ್ಲಾಗ್ತಾ ಇತ್ತು. ಆ ಟೈಮಲ್ಲಿ ಮೈಸೂರಿನಲ್ಲಿ ದಸರಾ ಬೇರೆ. ಮೈಸೂರು ದಸರಾ ಅಂದರೆ ಕೇಳಬೇಕಾ, ವರ್ಲ್ಡ್ ಫೇಮಸ್ಸು. ಸಿಕ್ಕಾಪಟ್ಟೆ ಜನ, ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು, ಆ ಒಂದು ಮೆರುಗೇ ಬೇರೆ. ಸಿನಿಮಾ ತಂಡದವರೆಲ್ಲ ಒಂದು ಹೋಟೆಲ್ನಲ್ಲಿ ತಂಗಿದ್ರು. ವಿಷ್ಣುವರ್ಧನ್ ಅವರು ಮೇಲಿನ ರೂಮ್ ಆದರೆ ಅದು ಕೆಳಗಿನ ರೂಮೇ ಉಮೇಶ್ ಬಣಕಾರ್ ಅವರದ್ದು. ಆವತ್ತು ಸುಮಾರು ಸಂಜೆ 6:30 ಆಗಿತ್ತು. ವಿಷ್ಣುವರ್ಧನ್ ಅವರು ಉಮೇಶ್ ಬಣಕಾರ್ ಅವರಿಗೆ ಫೋನ್ ಮಾಡಿ ನನ್ನ ರೂಮಿಗೆ ಬನ್ನಿ ಅಂತ ಹೇಳ್ತಾರೆ. ಉಮೇಶ್ ಬಣಕಾರ್ ಅವರು ಏನಿರ್ಬೋದು ಅಂತ ಅವ್ರ ರೂಮಿಗೆ ಹೋದವರು, ಏನಣ್ಣ ವಿಷಯ ಅಂತ ಕೇಳ್ತಾರೆ. ವಿಷ್ಣುವರ್ಧನ್ ಅವರು ಆಗ 2 ಕವರ್ಗಳನ್ನು ಕೊಟ್ಟು, ನೋಡು ಇದರಲ್ಲಿ ಒಂದರಲ್ಲಿ 50,000 ಇದೆ, ಇನ್ನೊಂದರಲ್ಲಿ 25,000 ಇದೆ ಅಂತ ಹೇಳ್ತಾರೆ. ಆಗ ಉಮೇಶ್ ಬಣಕಾರ್ ಅವರು ಒಂದರಲ್ಲಿ 50 ಇದೆ, ಇನ್ನೊಂದರಲ್ಲಿ 25 ಇದೆ, ಒಟ್ಟು 75,000 ಆಯಿತು. ಇದನ್ನು ಏನು ಮಾಡಲಿ ನಾನೀಗ ಅಂತ ಕೇಳ್ತಾರೆ. ಏನಿಲ್ಲ, ದಸರಾದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಿರುತ್ತಲ್ವಾ, ಅಲ್ಲಿ ಕುಸ್ತಿಪಟುಗಳು ತುಂಬ ಶ್ರಮಪಟ್ಟು ಕುಸ್ತಿ ಆಡ್ತಾರೆ, ತುಂಬ ಸುಸ್ತಾಗಿರುತ್ತೆ. ಅವರಿಗೊಂದು ಜೋಶ್ ಬೇಕು ಅಂದರೆ ನಾವು ಏನಾದರೂ ಕೊಡಬೇಕು. ಇದನ್ನು ಈ ಕುಸ್ತಿ ಪಂದ್ಯದಲ್ಲಿ ಗೆದ್ದವರಿಗೆ ಈ 50,000ನ ಹಾಗೂ ರನ್ನರಪ್ ಆದವರಿಗೆ 25,000ನ ನೀನು ಕೊಟ್ಟು ಬರಬೇಕು ಅಂತ ಹೇಳ್ತಾರೆ. ಸರಿ ಅಣ್ಣ ಅಂತ ಉಮೇಶ್ ಬಣಕಾರ್ ಅವರು ಹೇಳ್ತಾರೆ. ಸರಿ, ನೀನೇನೋ ಕೊಟ್ಟು ಬರ್ತೀಯಾ, ಆದರೆ ನನಗೊಂದು ಪ್ರಾಮಿಸ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಉಮೇಶ್ ಬಣಕಾರ್ ಅವರು ಕೂಡ ಕುತೂಹಲದಿಂದ ಏನದು ಅಂತ ಕೇಳ್ತಾರೆ. ನೀನು ಈ ದುಡ್ಡು ಕೊಟ್ಬಿಟ್ಟು ಈ ದುಡ್ಡನ್ನು ಕೊಟ್ಟಿದ್ದು ನಾನು ಅಂತ ಎಲ್ಲೂ ಹೇಳಬಾರ್ದು ಅಂತ ಹೇಳ್ತಾರೆ. ಆವಾಗ ಉಮೇಶ್ ಬಣಕಾರ್ ಅವರು, ಈ ಹಣ ನಿಮ್ದಲ್ಲ ಅಂತ ಹೇಳೋದಾದರೆ ಏನು ಹೇಳಿ ಅಂತ ಕೇಳ್ತಾರೆ. ನೀನು ಏನು ಬೇಕಾದರೂ ಹೇಳು, ನಿಂದು ಅಂತನಾದರೂ ಹೇಳು, ಇಲ್ಲ ನಮ್ಮ ಸಿನಿಮಾದ್ದು ಅಂತನಾದರೂ ಹೇಳು, ಒಟ್ಟಿನಲ್ಲಿ ನನ್ನ ಹಣ ಅಂತ ಹೇಳಬೇಡ ಅಂತ ಹೇಳ್ತಾರೆ. ಆವಾಗ ಉಮೇಶ್ ಅವರು, ಅಣ್ಣ ದಯವಿಟ್ಟು ನಾನು ಕೈ ಮುಗಿತೀನಿ, ನಾನು ಸಾಮಾನ್ಯವಾಗಿ ಈ ರೀತಿ ಬೇರೆ ವಿಷಯಕ್ಕೆ ತಲೆ ಹಾಕಕ್ಕೆ ಹೋಗಲ್ಲ, ನೀವೇನೋ ಹೇಳಿದ್ದೀರಾ ಅಂತ ಈ ಕೆಲಸ ಮಾಡಿಬರ್ತೀನಿ. ಆದರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಈ ರೀತಿ ಹಣ ಕೊಟ್ಟವ್ರು ಯಾರು ಅಂತ ಹೇಳದೆ ಬರೋದು ಕಷ್ಟ ಆಗುತ್ತೆ. ಅಲ್ಲಿ ಯಾರಾದರೂ ಸಿಕ್ಕರೆ ಅವ್ರ ಕಿವಿಯಲ್ಲಿ ಸಣ್ಣದಾಗಿ ಈ ಹಣ ವಿಷ್ಣು ಸರ್ದು ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ವಿಷ್ಣುವರ್ಧನ್ ಅವರು, ನೀನು ಹಾಗೆ ಹೇಳ್ತೀಯ ಅಂತಾದರೆ ನೀನು ಹೋಗೋದೇ ಬೇಡ ಅಂತ ಹೇಳಿ ಅವರ ಆಪ್ತ ಸಹಾಯಕ ರಾಧಾಕೃಷ್ಣ ಅವರನ್ನು ಕರೆದು ಹಣವನ್ನು ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಉಮೇಶ್ ಬಣಕಾರ್ ಅವ್ರಿಗೆ ಕುತೂಹಲ ತಡೆಯೋಕ್ಕಾಗಲ್ಲ. ಅವರು ವಿಷ್ಣುವರ್ಧನ್ ಅವ್ರನ್ನ ಕೇಳ್ತಾರೆ, ಅಣ್ಣ ಹಣ ಹೇಗಿದ್ರು ನಿಮ್ಮದೇ, ಆದ್ದರಿಂದ ಕೊಡ್ತಿರ್ಬೇಕಾದ್ರೆ ಹಣ ನಿಮ್ಮದು ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂತ ಕೇಳ್ತಾರೆ. ಆವಾಗ ವಿಷ್ಣುವರ್ಧನ್ ಅವರು ಹೇಳ್ತಾರೆ, ಬಣಕಾರ್ ಹಣ ಕೊಡೋಕ್ಕೆ ನಾನು ಯಾರು, ಇಲ್ಲಿ ನಂದು ನಿಂದು ಅಂತ ಏನಿಲ್ಲ, ಎಲ್ಲವೂ ಅವನು ಕೊಟ್ಟಿರೋ ಭಿಕ್ಷೆ, ಅವನಿಂದ ಇವ್ರಿಗೆ ತಲುಪಿಸೋದಕ್ಕೆ ಇರೋ ಪೋಸ್ಟ್ಮೆನ್ಗಳು ನಾವು. ಹಾಗೇ ಮನುಷ್ಯನಲ್ಲಿ ಯಾವಾಗ ನಂದು ಅನ್ನೋ ಸ್ವಾರ್ಥ ಇರುತ್ತೋ ಅಲ್ಲಿ ತನಕ ಯಾವುದು ಸರಿಯಾಗಿರಲ್ಲ ಅಂತ ಹೇಳ್ತಾರೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲ ಈ ವಾಕ್ಯ. ನಾನು ಅಷ್ಟು ಹಣ ಕೊಟ್ಟಿದ್ದೀನಿ, ಇಷ್ಟು ಹಣ ಕೊಟ್ಟಿದ್ದೀನಿ ಅಂತ ಬ್ಯಾನರ್ ಹಾಕ್ಸ್ಕೊಂಡು ಈ ಕಲ್ಲುಗಳ ಮೇಲೆಲ್ಲ ಬರೆಸ್ಕೊಂಡು ತಿರುಗಾಡೋ ಈ ಕಾಲದಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ನೀವು ಹೆಸರು ಹೇಳೋದಾದರೆ ನೀವು ಕೊಡೋದೇ ಬೇಡ ಈ ಹಣವನ್ನು, ನಾನು ಬೇರೆ ರೀತಿಯಲ್ಲಿ ತಲುಪಿಸ್ತೀನಿ ಅಂತ ನಮ್ಮ ವಿಷ್ಣುದಾದ ಹೇಳ್ತಿದ್ರು. ಅವರ ಕರ್ಣ ಅನ್ನೋ ಸಿನಿಮಾ ಹೆಸರಿಗೆ ತಕ್ಕಂತೆ ನಿಜಜೀವನದಲ್ಲೂ ಮಹಾದಾನಿಯಾಗಿದ್ದರು ವಿಷ್ಣುದಾದ. ಇಂತಹ ಘಟನೆಗಳು ಅವರ ದಾನದ ಗುಣಕ್ಕೆ ಸಾಕ್ಷಿಯಾಗ್ತವೆ. ಈ ಘಟನೆಯೂ ಅಷ್ಟೇ. ಅವರು ತೀರ್ಕೊಂಡ ಮೇಲೆ ಉಮೇಶ್ ಬಣಕಾರ್ ಅವರು ಹೇಳ್ಕೊಳ್ಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈ ರೀತಿ ಎಷ್ಟೋ ದಾನ ಧರ್ಮಗಳನ್ನು ಅವ್ರು ಮಾಡಿದ್ದಾರೆ. ಆದರೆ ಕೆಲವೊಂದು ವಿಷಯಗಳನ್ನು ಬೇರೆಯವರು ಪ್ರತ್ಯಕ್ಷವಾಗಿ ನೋಡಿದವರು ಹಂಚ್ಕೊಂಡಿರೋದಕ್ಕೆ ವಿಷ್ಣುವರ್ಧನ್ ಅವರು ಈ ರೀತಿ ಇವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ.
ಇಂತಹ ಇನ್ನಷ್ಟು ವಿಷಯಗಳನ್ನು ದಂತಕಥೆಯ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.